ಒಬ್ಬ ಮನುಷ್ಯ ಮಾನಸಿಕವಾಗಿ ದೈಹಿಕವಾಗಿ ಎಷ್ಟೇ ಕುಗ್ಗಿದ್ರೂ ಸಹ ಆತನ ವಿಲ್ ಪವರ್ ಒಂದು ಚೆನ್ನಾಗಿದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಹಿಯರ್ ಈಸ್ ದ ಎಕ್ಸಾಂಪಲ್ ದ ಬರ್ಡೇ ಬಾಯ್ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರು. ಬಹಳ ವರ್ಷಗಳ ನಂತರ ಈ ಥರ ಓಪನ್ ಆಗಿ ಫ್ಯಾನ್ಸ್ ಮಧ್ಯೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಿದ್ದಾರೆ. ಭಾಳ ಖುಷಿ ಆಗುತ್ತೆ. ಮೊದಲಿಗೆ ಶ್ರೀಮುರಳಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪವರ್ ಟಿವಿಯಿಂದ. ಒಳ್ಳೆಯದಾಗಲಿ. ಸೊ ಆಫ್ಟರ್ 4 years ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀರಾ, ಎಷ್ಟು ಖುಷಿ ಆಗುತ್ತೆ ಫ್ಯಾನ್ಸ್ನೆಲ್ಲ ನೋಡಿ? ಏನಿಲ್ಲಪ್ಪ, ಅವ್ರಿಗೋಸ್ಕರ ಮಾಡ್ಕೊತಾ ಇದ್ದೀವಿ. ಅವ್ರು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ. ಸೊ ಈ ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋದು ಅಭಿಮಾನಿಗಳಿಗೋಸ್ಕರ. ಸೊ ಅವ್ರು ಖುಷಿಯಾಗಿದ್ರೆ ಸಾಕು. ನಾನು ಓಪನಿಂಗಲ್ಲೇ ಒಂದು ಮಾತು ಹೇಳಿದೆ, ಒಬ್ಬ ವ್ಯಕ್ತಿ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿದ್ರೂ ಸಹ ವಿಲ್ ಪವರ್ ಒಂದು ಚೆನ್ನಾಗಿದ್ದರೆ ಬೌನ್ಸ್ ಬ್ಯಾಕ್ ಮಾಡ್ತಾರೆ ಅಂತ. ಅದು ನಿಮ್ಮಂಥವರಿಂದ ಮಾತ್ರ ಸಾಧ್ಯ. ನೀವು ಮಾನಸಿಕವಾಗಿಯೂ ಹೊಡ್ತಾ ತಿಂದ್ರಿ, ದೈಹಿಕವಾಗಿಯೂ ಹೊಡ್ತಾ ತಿಂದ್ರಿ, ಆದರೂ ಬೌನ್ಸ್ ಬ್ಯಾಕ್ ಮಾಡಿದ್ರಿ. ಮಾಡ್ತಾ ಇದ್ದೀವಿ. ಲೈಫ್ ಹಾಗೆ ಅನಿಸುತ್ತೆ. ಎಳೆಯೋರೊಬ್ರು ಇದ್ದರೆ ಮುಂದಕ್ಕೆ ತಳ್ಳೋರೊಬ್ರು ಇರ್ತಾರೆ. ಸೊ ಹಾಗಾಗಿ ಎಳೆದಾಗ ಹಿಂದಕ್ಕೆ ಹೋಗ್ತೀವಿ ಅನಿಸುತ್ತೆ, ಮುಂದಕ್ಕೆ ತಳ್ಳಿದಾಗ ಮುಂದಕ್ಕೆ ಹೋಗ್ತೀವಿ ಅನಿಸುತ್ತೆ. ಸೊ ಇದು ಲೋಕದ ನಿಯಮ, ಲೈಫಿನ ನಿಯಮ ಇದು. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಿದ್ದೆ, ಜೊತೆಗೆ ಆರೋಗ್ಯ ಬೇರೆ ಸ್ವಲ್ಪ ಏಟ್ ಕೊಟ್ಟಿತ್ತು. ಬಟ್ ಆದರೂ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಮುಂದಕ್ಕೆ ತಳ್ಳೋದು, ನುಗ್ಗಿಸೋದು, ನಮಗೆ ಸಾಧನೆ ಮಾಡೋಕ್ಕೆ ಛಲ ಕೊಡೋದು ಈ ಪ್ರೀತಿ ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವರುಗಳಿಂದನೇ ನಾವೆಲ್ಲ ಬದುಕ್ತಾ ಇರೋದು. ಸೊ ಹಾಗಾಗಿ ಅವ್ರು ಎಷ್ಟು ದಿನ ನಮಗೆ ಇದೇ ಥರ ಪ್ರೀತಿ ಕೊಡ್ತಾರೋ ಅಷ್ಟು ದಿನ ನಾವಿರ್ತೀವಿ ಇಂಡಸ್ಟ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಏನು ತೊಂದರೆ ಆಗಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಬಗೀರ ಸಿನಿಮಾ ಬಿಗ್ ಸ್ಕ್ರೀನಲ್ಲಿ ರಾರಾಜಿಸಬೇಕಿತ್ತು. ಸೊ ನಿಮಗೆ ಲಿಗಮೆಂಟ್ ಟೈರ್ ಆಯಿತು, ಆಪ್ರೇಷನ್ ಆಗಿ ಒಂದಷ್ಟು ತಿಂಗಳು ರೆಸ್ಟಲ್ಲಿದ್ರಿ, ಅಷ್ಟೊಟ್ಟಿಗೆ ಅತ್ತಿಗೆ ಬೇರೆ ಹಿಂಗಾಯಿತು. ಅದನ್ನೆಲ್ಲ ಹಿಂಗೆ ಓವರ್ಕಮ್ ಮಾಡಿದ್ರಿ ಅಂತ? ಅದೇ ಎಲ್ಲ ಫೇಸ್ ಮಾಡಬೇಕಲ್ಲ, ಎದುರಿಸ್ಬೇಕಲ್ಲ. ಸಾರಿ. ಸೊ ನಡೀತಾ ಇದೆ, ಹೆಂಗೋ ಫೇಸ್ ಮಾಡ್ತಾ ಇದ್ದೀನಿ. ಐ ಆಮ್ ಟ್ರೈಂಗ್ ಟು ಓವರ್ಕಮ್. ಎದುರಿಸ್ತಾ ಇದ್ದೀನಿ, ಟೈಮ್ ಕೂಡ್ತಾ ಇದೆ, ಸರಿ ಹೋಗ್ತಾ ಇದ್ದೀನಿ. ಸೊ ಇನ್ನು ಮುಂದಕ್ಕೆ ಈ ಥರ ಏಟ್ಗಳನ್ನ ಮಾಡ್ಕೊಳ್ದೆ ಹುಷಾರಾಗಿ ಬೇಗ ಸಿನಿಮಾ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತು ಫ್ಯಾಮಿಲಿಯಲ್ಲಿ ಅತ್ತಿಗೆ ಇಲ್ಲ, ಆ ಕೊರಗು ಎಷ್ಟಿದೆ ಅಂತಕ್ಕಂಥದ್ದು? ಯಾಕಂದರೆ ಪ್ರತಿ ವರ್ಷ ಒಂದು ಬರ್ಡೇ ವಿಶ್ ಅಂತ ಇದ್ದೇ ಇರ್ತಾ ಇತ್ತು ಅತ್ತಿಗೆ ಕಡೆಯಿಂದ, ಇವತ್ತು ಅದಿಲ್ಲ. ಅದು ಮಾತ್ರ ಇದೆ. ಪ್ರತಿ ವರ್ಷ ಯಾವಾಗಲೂ ಈ ಕಡೆ ಊರಲ್ಲೆಲ್ಲ ಇದ್ದಾಗ ಅಣ್ಣ ಅತ್ತಿಗೆ ಬರೋರು, ವಿಶ್ ಮಾಡೋರು, ಒಟ್ಟಿಗೆ ಬರೋರು. ಸೊ ಅದಕ್ಕೆ ಮಿಸ್ ಮಾಡ್ಕೋತೀನಿ ಈ ವಿಚಾರದಲ್ಲಿ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಅತ್ತಿಗೆ ಎಲ್ಲೇ ಇದ್ರೂ ನೆಮ್ಮದಿಯಾಗಿರಲಿ, ಖುಷಿಯಾಗಿರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾ ಬಗ್ಗೆ ಮಾತಾಡೋದಾದರೆ ಬಗೀರ ಒಂದು ಪವರ್ ಪ್ಯಾಕ್ಡ್ ಸಿನಿಮಾ ಅಂತ ಅನಿಸುತ್ತೆ. ಟೀಸರ್ ನೋಡಿದಾಗ ಒಂದು ಗೂಸ್ ಬಂಪ್ಸ್ ಬರ್ತಕ್ಕಂಥ ಶಾರ್ಟ್ಸ್ ತುಂಬ ಇದೆ. ನಿಮ್ಮ ಭಾವ ಅವರು ಪ್ರಶಾಂತ್ ನೀಲ್ ಅವರೇ ಕತೆ ಬರೆದಿರ್ತಕ್ಕಂಥದ್ದು, ಡಾಕ್ಟರ್ ಸೂರ್ಯ ಅವರ ಡೈರೆಕ್ಷನ್ನು, ಮೇಕಿಂಗ್ ಅಂತೂ ಮೈಂಡ್ ಬ್ಲೋಯಿಂಗು. ಸೊ ನಿಮಗೆ ಫಸ್ಟ್ ಟೈಮ್ ಟೀಸರ್ ನೋಡಿದಾಗ ಏನನ್ನಿಸ್ತು? ಖುಷಿ ಆಯಿತು, ಒಂದು ನೆಮ್ಮದಿ. ನನಗಿಂತ ಜಾಸ್ತಿ ನೆಮ್ಮದಿ ಅವ್ರುಗಳೆಲ್ಲ ಏನು ಹೇಳ್ತಾರೋ ಅದ್ರ ಪ್ರಕಾರ. ಸೊ ನೀವು ಚೆನ್ನಾಗಿದೆ ಅಂದಾಗ ನಮಗೆ ಖುಷಿ ಆಗುತ್ತೆ, ಅದೇ ನಮ್ಮ ಒಪಿನಿಯನ್. ನೀವು ಇಷ್ಟಪಟ್ಟಾಗ ನಮಗೆ ಇಷ್ಟ ಆಗುತ್ತೆ. ಸೊ ದಟ್ ಇಸ್ ಸಮಥಿಂಗ್ ವಿಚ್ ಐ ವ್ಯಾಲ್ಯೂ ದ ಮೋಸ್ಟ್. ನನಗೆ ಇಷ್ಟಪಡೋದಲ್ಲ ಮುಖ್ಯ, ನಿಮಗೆ ಇಷ್ಟ ಆಗೋದು ಮುಖ್ಯ. ಸೊ ಅಲ್ಲಿ ನಾವು ಖುಷಿ ಪಡ್ತೀವಿ. ಬಗೀರ ಅಂತಂದರೆ ಲೆಪರ್ಡ್ ಅಂತ ನಾನು ಗೂಗಲಲ್ಲಿ ಓದ್ತಾ ಇದ್ದೆ. ಸೊ ಚೀತಾ ಥರ ನೀವು ಪೊಲೀಸ್ ಕದರ್ ತೋರೋದಕ್ಕೆ ಕಾಕಿ ಕದರ್ ತೋರಕ್ಕೆ ಬರ್ತಾ ಇದ್ದೀರಾ. ಸೊ ಐ ಥಿಂಕ್ ಮುಫ್ತಿ ಆದಮೇಲೆ ಎಗೈನ್ ಪೊಲೀಸ್ ಕಾಪಿದೆ ರೋಲ್ ಅನಿಸುತ್ತೆ ಈ ಸಿನಿಮಾದಲ್ಲಿ ಅನಿಸುತ್ತೆ. ಅದನ್ನು ನೀವು ನೋಡಬೇಕು ಮುಂದಕ್ಕೆ. ಇನ್ನೇನು ಹೇಳೋಕ್ಕಾಗಲ್ಲ ಬಗೆರದ. ಇನ್ನೇನೇ ಇದ್ರೂ ನೀವು ಪಿಕ್ಚರ್ ರಿಲೀಸ್ ಆದಮೇಲೆ ನೋಡಬೇಕು. ಓಕೆನಾ? ಓಕೆ. ಇನ್ನು ಎಷ್ಟು ದಿನ ನಿರೀಕ್ಷೆ ಮಾಡಬೇಕು ಅಂತ ಬಿಗ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಶ್ರೀಮುರಳಿ ಅವ್ರನ್ನ? ಇನ್ನೊಂದು 3, 4 or 5 months or 6 months ಅಂತ ಅಂದ್ಕೊಂಡಿದ್ವಿ. ನೋಡಬೇಕು. ಬರುತ್ತೆ, ಬೇಗ ಬರುತ್ತೆ. ಪೋಸ್ಟ್ ಪ್ರೊಡಕ್ಷನ್ ಟೈಮ್ ತೊಗೊಳುತ್ತೆ ಸ್ವಲ್ಪ. ಯೂಶಲಿ ಶ್ರೀಮುರಳಿ ಅವರು ಒಂದು ಸಿನಿಮಾ ಮುಗಿಯೋವರೆಗೂ ಇನ್ನೊಂದು ಸಿನಿಮಾ ಕಮಿಟ್ ಆಗಲ್ಲ. ಫಾರ್ ದ ಫಸ್ಟ್ ಟೈಮ್ ಈ ಬರ್ಡೇಗೆ ಸೊ ಪರಾಕ್ ಅಂತಕ್ಕಂಥ ಒಂದು ಹೊಸ ಸಿನಿಮಾ ಅನೌನ್ಸ್ ಆಗಿದೆ. ಅದೊಂದು ಒಳ್ಳೆ ಸಿನಿಮಾ, ಒಳ್ಳೆ ಹುಡುಗರು, ಹೊಸಬ್ರು, ವೆರಿ ಇನಿಷಿಯಲ್ ಸ್ಟೇಜಲ್ಲಿದ್ದೀವಿ. ಆ್ಯಂಡ್ ಆ ಒಂದು ಸ್ಟ್ರಾಂಗ್ ಟೀಮ್ಗೆ ಒಳ್ಳೇದಾಗಬೇಕು. ತಲೆ ಇರೋವಂಥ ಟೀಮು. ಏನೋ ಒಂದು ವಿಷಯ ಇದೆ ಅಂತ ಅಂದ್ಕೊಂಡು ನಂಬಿಕೆ ಮೇಲೆ ನುಗ್ತಾ ಇದೀವಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಚಿನ್ನಾ. ಇವತ್ತು ಬರ್ಡೇ ವಿಶೇಷ. ಅಪ್ಪು ಅಮ್ಮ ಅವ್ರದ್ದೊಂದು ಪುತ್ಥಳಿ ಕೂಡ ಅನಾವರಣ ಮಾಡಿ ಬಂದಿದ್ದೀರಾ? ಹೌದು. ಆ್ಯಂಡ್ ಅದು ಬೇರೆ ಒಂದು ಸ್ಪೆಷಲ್ ಮೂಮೆಂಟು. ಬೆಳಗ್ಗೆ ಹೋಗ್ಬಿಟ್ಟು ಅಪ್ಪ ಅಮ್ಮಂದು ಒಂದು ಪ್ರತಿಮೆನ ಅನಾವರಣ ಮಾಡೋದು ಚೆನ್ನಾಗಿತ್ತು. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಇದು ಯಲಹಂಕಲ್ಲಿ ಮಾಡಿದ್ದು. ಏನು ಹೇಳೋದು, ಅವರೊಂಥರ ನಾವು ಕಳ್ಕೊಂಡಿರುವಂಥ ದೇವರವರು. ಸೊ ಎಲ್ಲೋ ಒಂದು ಕಡೆ ಯಾವಾಗಲೂ ಅವ್ರು ಕಾಣಿಸ್ತಾ ಇರ್ತಾರೆ, ನಮ್ಮ ಜೊತೆಗೆ ಇರ್ತಾರೆ ಅನ್ನೋ ಒಂದು ನಂಬಿಕೆ. ಈ ಬರ್ತ್ಡೇಗೆ ಶ್ರೀಮುರಳಿ ಅವರಿಗೆ ಸಿಕ್ಕಂಥ ಬೆಸ್ಟ್ ಗಿಫ್ಟು ಸಿನಿಮೇತರವಾಗಿ ಏನು ಅಂತಕ್ಕಂಥದ್ದು? ಅಷ್ಟೇ. ಫ್ಯಾನ್ಸ್ಗಳ ಪ್ರೀತಿ ಅಭಿಮಾನ ಇದ್ದೇ ಇರುತ್ತೆ. ಇವುಗಳ ಹೊರತಾಗಿ ಫ್ಯಾಮಿಲಿ ಕಡೆಯಿಂದ ಏನು ಸಿಕ್ತು ಅಂತ? ಫ್ಯಾಮಿಲಿ ಯಾವಾಗಲೂ ಒಟ್ಟಿಗೆ ಇರ್ತಾರೆ. ಅಭಿಮಾನಿಗಳು ಪ್ರತಿ ವರ್ಷ ಒಬ್ಬರಲ್ಲ ಇಬ್ಬರು ಏರ್ತಾ ಇರ್ತಾರೆ. ಅದು ಜಾಸ್ತಿ ಖುಷಿ ಕೊಡುತ್ತೆ. ಫ್ಯಾಮಿಲಿ ಯಾವಾಗಲೂ ಜೊತೆಗಿರುತ್ತೆ. ಫ್ಯಾಮಿಲಿನೂ ನಾವು ಚೆನ್ನಾಗಿ ಹಿಡ್ಕೊಳ್ತೀವಿ. ಅಭಿಮಾನಿಗಳು ಖುಷಿಯಾಗಿರ್ಬೇಕು, ಅಷ್ಟೇ ನಮಗೆ ಬೇಕಾದ್ರೆ. ರೀಸೆಂಟಾಗಿ ನೀವು ಭರಾಟೆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಅನಿಸುತ್ತೆ ಹೈದರಾಬಾದಲ್ಲಿ ನೀವು ಮತ್ತು ಪ್ರಿನ್ಸ್ ಮಹೇಶ್ ಬಾಬು ಅವರು ಒಟ್ಟಿಗೆ ಕೂತು ಇರ್ತಕ್ಕಂಥ ಫೋಟೋಸು ವೀಡಿಯೋಸು ಸಿಕ್ಕಾಪಟ್ಟೆ ವೈರಲ್ ಆಯಿತು.
ಅದಾದಮೇಲೆ ಮಹೇಶ್ ಬಾಬು ಅವ್ರ ಜೊತೆ ಸಿನಿಮಾ ಏನಾದರೂ ಮಾಡ್ತಾರಾ ಅಂತಕ್ಕಂಥ ಸಾಕಷ್ಟು ನಿರೀಕ್ಷೆಗಳು ಫ್ಯಾನ್ಸ್ಗಿದೆ. ಸೊ ಅದೇನೋ ನಿರೀಕ್ಷೆ ಮಾಡ್ಬೋದಾ ಅಂತ? ಇಲ್ಲ 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 ಚಚ ಆ ಥರ ಏನಿಲ್ಲ, ಜಸ್ಟ್ ಒಂದು ಮೀಟ್ ಮಾಡಿದ್ದಷ್ಟೇ, ಬೇರೆ ಯಾವುದೇ ಥರವಾದ ಇದಿಲ್ಲ. ಆ್ಯಂಡ್ ಮಹೇಶ್ ಬಾಬು ಅವರಲ್ಲಿ ನಾವೇನು ಮಾಡ್ತಾ ಇದ್ವಿ, ಸೊ ಕಮಾನ್ ಅವ್ರನ್ನೊಂದು ಮೀಟ್ ಮಾಡಿದಾಗ ಖುಷಿ ಆಯಿತು. ಇಟ್ ವಾಸ್ ಜಸ್ಟ್ ಫೋಟೋಗ್ರಾಫ್ಸ್ ಅಷ್ಟೇ, ಬೇರೆ ಸಿನಿಮಾ ಅದೆಲ್ಲ ಯಾವುದೇ ಥರವಾದ ಸದ್ಯಕ್ಕೇನು ಆ ಥರದ್ದು ಮೈಂಡಲ್ಲಿಲ್ಲ. ಒಂದು ಕ್ವಶನ್ ಕೇಳಲೇಬೇಕು ನಾನು. ಒಬ್ಬ ಮನುಷ್ಯನಿಗೆ ಜನ್ಮಭೂಮಿ ಎಷ್ಟು ಇಂಪಾರ್ಟೆಂಟೋ ಕರ್ಮಭೂಮಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ವಿಷ್ಣುವರ್ಧನ್ ಅವರ ಒಂದು ಜನ್ಮಭೂಮಿ ಅಥವಾ ಕರ್ಮಭೂಮಿ ಅಂದರೆ ಸ್ಮಾರಕ ಮೈಸೂರಲ್ಲಿ ಮಾಡಿಕೊಟ್ಟಿದ್ದಾರೆ. ಆದರೂ ಸಹ ಇಲ್ಲಿ ಅವರ ಒಂದು ಪುಣ್ಯಭೂಮಿಗೋಸ್ಕರ ಅಭಿಮಾನಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆ ಒಬ್ಬ ಇಂಡಸ್ಟ್ರಿ ಪರ್ಸನ್ ಆಗಿ ಏನು ಹೇಳ್ತೀರಾ ಸರ್? ಸರಿಗಲ್ವಾ? ಸರಿ ಇದೆಯಲ್ಲ ಅದು. ಇಷ್ಟು ವರ್ಷ ಬೇಕಾ ವಿಷ್ಣು ಮಾಮಂಗೆ ಇದರಲ್ಲಿ ನ್ಯಾಯ ಸಿಗೋಕ್ಕೆ? ಇಷ್ಟು ವರ್ಷ ಬೇಕಾ? ನನಗಂತೂ ಗೊತ್ತಿಲ್ಲ ಯಾಕೆ ಇಷ್ಟು ವರ್ಷ ತಗೋತಿದ್ದಾರೆ ಅಂತ. ಇದರಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ನಿರ್ಧಾರಗಳನ್ನ ತಗೊಂಡ್ರೆ ನ್ಯಾಯ ಸಿಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕಡೆ ಶಿವಣ್ಣ ಅವ್ರದ್ದು ಸಾಕಷ್ಟು ಸಿನಿಮಾಗಳು ಪ್ಯಾನ್ ಇಂಡಿಯಾ ವೈಸ್ ಸದ್ದು ಮಾಡ್ತಾ ಇದ್ದಾವೆ. ಜೈಲರ್ ಸಿನಿಮಾ ಎಲ್ಲ ಚೆನ್ನಾಗಾಯಿತು. ಮತ್ತೊಂದು ಕಡೆ ನಿಮ್ಮದು ಬಗೀರ ಸಿನಿಮಾ ಇವಾಗ ಪ್ಯಾನ್ ಇಂಡಿಯಾ ಸಿನಿಮಾಗಾಗ್ತಿದೆ. ಮತ್ತೊಂದು ಕಡೆ ಯುವ ಲಾಂಚ್ ಆಗ್ತಾ ಇದ್ದಾರೆ. ಸೊ ಯುವ ಲಾಂಚ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದೆ ಫ್ಯಾನ್ಸ್ಗೆ. ಅಪ್ಪು ಅವರ ಲೆಗಸಿನ ಮುಂದುವರಿಸ್ತಾರ ಅಂತಕ್ಕಂಥದ್ದು. 100% ಗುರು ಯುವ ಬಂದ್ಬಿಟ್ಟು ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದ್ದಾರೆ. ಆ ಪಿಕ್ಚರು ಅಷ್ಟೇ ಭಾಳ ಚೆನ್ನಾಗಿ ರೆಡಿ ಆಗ್ತಿದೆ. ನಮ್ಮ ಸಂತೋಷ್ ಆನಂದರಾಮ್ ಅವ್ರು ಮಾಡ್ತಾ ಇರೋದು. ಆ್ಯಂಡ್ ಗುರು ಎಲ್ಲ ಥರವಾದ ವಿಷಯಗಳು ಗುರುಲಿದೆ. ಆ ಜಾಗ ಅನ್ನೋದಕ್ಕಿಂತ ಆ ಒಂದು ವಿಚಾರದಲ್ಲಿ ಜಾಗ ತುಂಬಿಕೋಬೇಕು. ಅವರೇ ಒಂದು ಬೇರೆ ಸ್ಪೆಷಲ್ ಆಗಿ ಒಂದು ಜಾಗ ಮಾಡಿಕೊಂಡು ಗುರು ಮತ್ತೊಬ್ಬ ಅದ್ಭುತವಾದ ನಟ, ಒಂದು ಅದ್ಭುತವಾದ ನಾಯಕ ನಟರು ಅಂತ ಅನ್ನಿಸ್ಕೋಬೇಕು. ಅದು ನನ್ನ ಆಸೆ. ನಾವು ಇನ್ನೊಬ್ರು ಯಾರು ಆಗೋಕ್ಕಾಗಲ್ಲ ಈ ಫ್ಯಾಮಿಲಿಲಿ. ಸೊ ಒಬ್ಬರೇ ಡಾಕ್ಟರ್ ರಾಜ್ಕುಮಾರ್, ಒಬ್ಬರೇ ಪುನೀತ್ ರಾಜ್ಕುಮಾರ್. ಸೊ ಹಾಗಾಗಿ ಮತ್ತೊಬ್ಬರು ಗುರು ಆಗಲಿ, ಮತ್ತೊಬ್ಬರು ಇನ್ನೊಬ್ರು ಆಗಲಿ, ಒಬ್ಬರೇ ಶಿವಣ್ಣ ಮಾಮ ಶಿವರಾಜ್ ಕುಮಾರು ಒಬ್ಬರೇ. ಸೊ ಹಾಗಾಗಿ ಎಲ್ಲರೂ ಅವರವರ ರೀತಿಲಿ ಸಾಧನೆ ಮಾಡಬೇಕು ಅಂತ ಹೇಳಿ ನಾನು ಈ ವಿಚಾರದಲ್ಲಿ ಗುರುಗೆ ನಾನು ವಿಶ್ವಾಸನ ಕೊಡ್ತೀನಿ. ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ಇಲ್ಲಿ ಅಪ್ಪ ಅವ್ರನ್ನ ನೋಡಿದೆ, ನಾನು ಶೌರ್ಯನ್ ನೋಡಿದೆ, ಅಗಸ್ತ್ಯನ್ ನೋಡಿದೆ. ಅವರೆಲ್ಲ ಏನಂತ ವಿಶ್ ಮಾಡಿದ್ರು? ಖುಷಿಪಟ್ರು. ಅಷ್ಟಲ್ಲೇ ಇರಲಿ, ಮಕ್ಕಳು ಇನ್ನೇನು ಹೇಳ್ತಾರೆ, ಖುಷಿಪಟ್ರು, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾಗಳೆಲ್ಲ ಬಹುದೊಡ್ಡ ಸಕ್ಸಸ್ ಆಗಲಿ. ಒಬ್ಬ ವೆಲ್ ವಿಶರ್ ಆಗಿ ಯಾವಾಗಲೂ ನಾನು ನಿಮ್ಮ ಜೊತೆಗಿರ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ನಟ ಶ್ರೀಮುರಳಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.